ನಮ್ಮಲ್ಲಿ ಏನೇನೋ ತಪ್ಪುಗಳನ್ನು ಹುಟ್ಟಿಸ್ಬಿಟ್ಟಿದ್ದಾರೆ. ಈ ವಾಮಪಂಥೀಯರಿದಲ್ಲ ಕಚ್ಚಡಗಳು, ಅಲ್ಲಿಂದ ಎಂಜಿಲ್ ಕಾಸು ತಗೊಂಡು ಈ ನಮ್ಮ ಹಿಸ್ಟ್ರಿನ ಹಾಳು ಹತ್ತಿಸ್ಬಿಟ್ಟಿದ್ದಾರೆ. ನಾವು ಓದೋದೆಲ್ಲ ಅರ್ಧಕ್ಕರ್ಧ ಸುಳ್ಳೆ, ಅರ್ಧಕ್ಕರ್ಧ ಏನು ಮುಕ್ಕಾಲು ವಾಸಿ ಅಥವಾ ಸಿಕ್ಕಾಪಟ್ಟೆ ಸುಳ್ಳುಗಳು. ಮೇಡಮ್, ಈಗ ರಾಜ, ರಾಜಕಾರಣಿ ಮತ್ತು ಧರ್ಮಾಧಿಕಾರಿ ಈ ಮೂರಕ್ಕೂ ಅದರದ್ದೇ ಆದಂತಹ ಮಹತ್ವವಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಮ್ಮ ಈ ಪ್ರಜಾಪ್ರಭುತ್ವ ಎಲ್ಲ ಬರೋ ಮುಂಚೆ ನಮ್ಮ ಒಂದು ಭಾರತದ ಒಂದು ವ್ಯವಸ್ಥೆ ಹೇಗೆ ಅಂದರೆ, ರಾಜ ಮನೆತನದವರೇ ಆಳ್ತಾ ಇದ್ರು, ಅದರೊಳಗೆ ಒಂದು ಪ್ರಜಾಪ್ರಭುತ್ವ ಇತ್ತು, ಡೆಮೋಕ್ರಸಿ ವಿದಿನ್ ಮೊನಾರ್ಕಿ ಅನ್ನೋ ಥರ. ಅಂದರೆ ರಾಜ ಸರ್ವಾಧಿಕಾರಿ ಆದರೂ ಆ ಥರ ಸರ್ವಾಧಿಕಾರಿ ಅಲ್ಲ, ಅನಾರ್ಕಿ ಅಲ್ಲ. ಅಂದರೆ ಅವನು ಯಾರು ಕೇಳೋ ಹಾಗೆ ಇಲ್ಲ ಅಂತ ಇಲ್ಲ. ರಾಜ ರಾಜ್ಯಾಧಿಕಾರಿ, ಒಬ್ಬ ಧರ್ಮಾಧಿಕಾರಿ ಅಂತ ಇರ್ತಾ ಇದ್ದ. ಅವನೇನು ಅಂದರೆ, ಈಗ ಎಲ್ಲ ಕುಲಗಳಿಗೂ ನಮ್ಮಲ್ಲಿ ಏನೇನೋ ತಪ್ಪುಗಳನ್ನು ಹುಟ್ಟಿಸ್ಬಿಟ್ಟಿದ್ದಾರೆ. ಈ ವಾಮಪಂಥೀಯರಿದಲ್ಲ ಕಚ್ಚಡಗಳು, ಅಲ್ಲಿಂದ ಎಂಜಿಲ್ ಕಾಸು ತಗೊಂಡು ಈ ನಮ್ಮ ಹಿಸ್ಟ್ರಿನ ಹಾಳು ಹತ್ತಿಸ್ಬಿಟ್ಟಿದ್ದಾರೆ. ನಾವು ಓದೋದೆಲ್ಲ ಅರ್ಧಕ್ಕರ್ಧ ಸುಳ್ಳೆ, ಅರ್ಧಕ್ಕರ್ಧ ಏನು ಮುಕ್ಕಾಲು ವಾಸಿ ಅಥವಾ ಸಿಕ್ಕಾಪಟ್ಟೆ ಸುಳ್ಳುಗಳು. ನಮ್ಮಲ್ಲಿ ಹೇಗಿರ್ತಾ ಇತ್ತು ಅಂದರೆ, ರಾಜ ರಾಜ್ಯಾಧಿಕಾರಿ ಅಂದರೆ ಅಲ್ಲಿನ ಆಗುಹೋಗುಗಳು, ಅರ್ಥವ್ಯವಸ್ಥೆ, ಮತ್ತೊಂದು ಆಡಳಿತ, ಸ್ಟೇಟ್ ಕ್ರಾಫ್ಟ್ ಅಂತೀವಲ್ಲ, ಅದನ್ನೆಲ್ಲ ಅವನು ನೋಡ್ಕೊಳ್ತಾ ಇದ್ದ. ಮತ್ತು ಸೈನ್ಯಾಧಿಕಾರಿ ಒಬ್ಬ ಇರ್ತಿದ್ದ, ದಂಡಾಧಿಕಾರಿ ಅಥವಾ ಸೈನ್ಯಾಧಿಕಾರಿ, ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಅದು. ಹಾಗೆ ಒಬ್ಬ ಇವನು ಯಾರು ಧರ್ಮಾಧಿಕಾರಿ ಇರ್ತಾ ಇದ್ದ. ಈ ಧರ್ಮಾಧಿಕಾರಿ ಯಾರು ಅಂದರೆ, ನೋಡಿ, ಎಲ್ಲ ಕುಲಗಳಿಗೂ ತಮ್ಮದೇ ಆದಂಥ ಒಂದು ಚಿಕ್ಕ ವ್ಯವಸ್ಥೆ ಇರ್ತಾ ಇತ್ತು. ಅದು ಯಾವುದೇ ಕುಲವಾಗಲಿ, ಅವರವರ ಕುಲ ಅಂದರೆ ನಮ್ಮದು ಮುಖ್ಯವಾಗಿ ವೃತ್ತಿ, ನಾವೇನು ಪ್ರೊಫೆಷನ್ ಮಾಡ್ತೀವಿ ಅದೇ ಕುಲ ಅಷ್ಟೇ. ಗಾಣಿಗರು ಅಂದರೆ ಎಣ್ಣೆ ತೆಗೆಯುವಂಥವ್ರು, ಕೃಷಿಕರು ಅಂದರೆ ಕೃಷಿ ಮಾಡುವಂಥವ್ರು, ಬಡಗಿ ಅಂದರೆ ಬಡಗಿ ಕೆಲಸ ಮಾಡೋರು, ಹಾಗೆ ಅದೆಲ್ಲ ಕುಲ ಅಷ್ಟೇ. ಅವರವರ ಕುಲದ ಒಳಗೆ ಅವರೊಂದು ಕುಲ ಪುರೋಹಿತ, ಒಂದು ಕುಲ ಮುಖ್ಯ, ಅಲ್ಲೇ ಒಳಗೆ ಇಂಟರ್ನಲ್ ಎಲೆಕ್ಷನ್ ಆಗ್ತಿತ್ತು, ಅವ್ರು ಮಾಡ್ತಾಯಿದ್ರು, ಅವ್ರ ಪ್ರತಿನಿಧಿಗಳಿರ್ತಿದ್ರು. ಹೀಗೆ ಎಲ್ಲ ಕುಲ ಪ್ರತಿನಿಧಿಗಳನ್ನು ಒಗ್ಗೂಡಿಸಿ ಒಂದು ಗಿಲ್ಡ್ ಥರ, ಅದರ ಮುಖ್ಯಸ್ಥ ಇವನು ರಾಜ ಇದು ಧರ್ಮಾಧಿಕಾರಿ, ಆಯಿತಾ. ಆ ಕುಲ ಪುರೋಹಿತರೆಲ್ಲರ ಮುಖ್ಯಸ್ಥ ಅವನು.